ಇರಾನ್ ಇಸ್ರೇಲ್ ವಾರ್ ವಿಚಾರವಾಗಿ ಭಾರೀ ಚರ್ಚೆಗಳು ನಡೆದಿದೆ. ಅಮೆರಿಕದ ವಿಮಾನವನ್ನ ನಮ್ಮ ಮಿಸೈಲ್ಗಳು ಹೊಡೆದುರುಳಿಸಿದೆ ಅಂತ ಇರಾನ್ನ ಐಆರ್ಜಿಸಿ ಕ್ಲೈಮ್ ಮಾಡಿಕೊಂಡಿತ್ತು. ಆದರೆ ಇದಕ್ಕೆ ಅಮೆರಿಕ ಪ್ರತ್ಯುತ್ತರ ನೀಡಿದ್ದು ಆಪರೇಷನ್ ಎಪಿಕ್ ಫ್ಯೂರಿ ಮುಂದುವರೆದಿದೆ. ನಮ್ಮ ನೌಕೆಗಳು ಇರಾನ್ನ ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾ ಇವೆ ಅಂತ ಹೇಳಿದೆ. ಅಮೆರಿಕಾಗೆ ಇರಾನ್ ಸರಿಯಾಗಿನೇ ಟಕ್ಕರ್ ಕೊಡ್ತಾ ಇದೆ. ಅಮೆರಿಕಾದ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನ ಇರಾಕ್ನಲ್ಲಿ ಪತನಗೊಂಡಿತ್ತು. ಅಮೆರಿಕಾದ ಮಿಲಿಟರಿ ಕಮಾಂಡ್ ಸೆಂಟರ್ ಈ ವಿಚಾರವನ್ನ ಖಚಿತಪಡಿಸಿತ್ತು. ಇನ್ನು ಅಮೆರಿಕಾಗೆ ಸೇರಿದಂತೆ ಒಟ್ಟು 2 ಟ್ಯಾಂಕರ್ ಇರಾಕ್ನಲ್ಲಿ ಪತನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ವಿಚಾರದ ಬಗ್ಗೆ ಇರಾಕ್ ಹೇಳೋದೇ ಬೇರೆ. ಅಮೆರಿಕಾದ ಯುದ್ಧ ವಿಮಾನ ಪತನಗೊಂಡಿಲ್ಲ, ಬದಲಾಗಿ ನಾವೇ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದೆ. ಇನ್ನು ಈವರೆಗೂ ಒಟ್ಟು 4 ಯುದ್ಧ ವಿಮಾನಗಳು ಅಮೆರಿಕಾಗೆ ನಷ್ಟವಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತಿಕಾರವಾಗಿ ಇರಾನ್ ದುಬೈನ ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆಸಿದೆ. ದುಬೈನಲ್ಲಿರುವ ಕ್ರೀಕ್ ಹಾರ್ಬರ್ನಲ್ಲಿರುವ ವಸತಿ ಕಟ್ಟಡದ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ದಾಳಿಯಿಂದಾಗಿ ಕಟ್ಟಡ ಹೊತ್ತಿ ಉಳಿದಿದೆ. ವಾಣಿಜ್ಯ ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಉಡುಪಿಯ ಬಹುತೇಕ ಹೋಟೆಲ್ಗಳಲ್ಲಿ ಬದಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಗ್ಯಾಸ್ ಬದಲಿಗೆ ಸೌದೆ ಒಲೆ ಬಳಕೆ ಮಾಡಲಾಗ್ತಾ ಇದೆ. ಜೊತೆಗೆ ಮೆನುಗಳಲ್ಲಿಯೂ ಕೂಡ ಬದಲಾವಣೆ ಮಾಡಲಾಗಿದೆ. ಹೇಳಿದ್ರೆ ನಾವು 2-3 ಸಂಸ್ಥೆ ಒಟ್ಟ ನಡೆಸ್ತಾ ಇದ್ದೇವೆ. ಇದು ಏನಾಗಿದೆ, ನಮಗೆ ಸಡನ್ ಒಂದೇ ಸಲ ಗ್ಯಾಸ್ ಅನ್ನು ಬಿಡುವುದಿಲ್ಲ ಅಂತ ಕಂಪನಿಯವರು ಹೇಳಿದ ಪ್ರಕಾರ ನಮ್ಗೆ ಅವ್ರಿಗೆ ಬರ್ತಾ ಇಲ್ಲ, ನಮಗೆ ಸಹ ಕೊಡ್ತಾ ಇಲ್ಲ. ಒಂದೇ ಸಲ ಸ್ಟಾಪ್ ಆದ್ರಿಂದ ನಾವು ದಿಕ್ಕು ಒಂಥರ ತೋಚದಾಗಿದೆ. ಆಚೆನಲ್ಲ ಈಚೆನಲ್ಲ. ಏನು ವ್ಯತ್ಯಾಸ ಇದ್ರೂ ಸಹ ನಮ್ಗೆ ಹೋಟೆಲ್ನವರಿಗೆ ಒಂದು 5 ಸಿಲಿಂಡರ್ ತಗೊಳ್ಳೋರಿದ್ರೆ ಕ್ರಮೇಣ ಒಂದು 2 ದಿವಸಕ್ಕೆ ಕೊಡುವಂತ ಒಂದು ಅರೇಂಜ್ಮೆಂಟ್ ಸರ್ಕಾರ ಆಗಲಿ, ಇಲ್ಲಿಲ್ಲ ಜಿಲ್ಲಾ ಆಡಳಿತ ಆಗಲಿ, ಅವರೆಲ್ಲ ಒಟ್ಟಾಕೊಂಡು ನಮ್ಮ ಹೋಟೆಲ್ನವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ದೇವನಹಳ್ಳಿಯಲ್ಲಿ ಹೊಸದಾಗಿ ಓಪನ್ ಆದಂಥ ಹೋಟೆಲ್ನಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಕೇವಲ ರೈಸ್ ಐಟಮ್ ಮಾಡ್ತಾ ಇದ್ದು ಗ್ರಾಹಕರು ವಾಪಸ್ ಹೋಗ್ತಾ ಇದ್ದಾರೆ. ಅಷ್ಟಕ್ಕೆ ನಮ್ಮ ಹೋಟ್ಲಿಗೆ ಯಾರೂ ಬರ್ತಾ ಇಲ್ಲ, ಕಸ್ಟಮರೇ ಬರ್ತಾ ಇಲ್ಲ. ಇಲ್ಲಿ ಗ್ಯಾಸಿಂದ ಭಾರಿ ಪ್ರಾಬ್ಲಮ್ ಆಗಿದೆ. ಬರೀ ರೈಸ್ ಬಾತು ಮಧ್ಯಾಹ್ನ ಅನ್ನ ಸಾಂಬಾರು ಮಾತ್ರ ಕೊಡ್ತಾ ಇದ್ದೀವಿ. ತುಂಬ ಜನ ಬಂದ್ಕೊಂಡು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಯಾಕೆ ಏನಂತ ಕೇಳ್ತಾ ಇದ್ದಾರೆ. ನಾವು ಏನಂತ ಉತ್ತರ ಕೊಡಲಿ, ನಮಗೂ ಭಾರಿ ಕಷ್ಟ. ತುಂಬ ಜನ ಬರ್ತಾ ಇದ್ದಾರೆ ಸರ್, ತುಂಬ ಜನ ಈಗ ಬಂದು ಹೋಗ್ತಾರೆ. ಇಲ್ಲಿ ಏನಿಲ್ಲ, ಬರೀ ರೈಸ್ ಬಾತ್ ಒಂದೇ ಇರೋದು, ಮತ್ತೆ ಇನ್ನೇನೂ ಇಲ್ಲ. ಮಧ್ಯಾಹ್ನ ಅನ್ನ ಸಾಂಬಾರು ಮಾತ್ರ, ಮತ್ತೆ ಇನ್ನೇನಿಲ್ಲ. ಅಷ್ಟೇ ಕೊಡೋದು. ಹೀಗಾದ್ರೆ ಹೇಗೆ? ಸರ್ಕಾರಕ್ಕೆ ಏನು ಹೇಳೋದು, ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಆಗಲಿ ಅಂತ. ಇನ್ನು ಕಲಬುರಗಿಯಲ್ಲೂ ಸಿಲಿಂಡರ್ ಅಭಾವ ಉಂಟಾಗಿದ್ದು ಹೋಟೆಲ್ ಮಾಲೀಕರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಇಡ್ಲಿ, ವಡಾ, ಉಪ್ಪಿಟ್ಟು, ಪಲಾವ್ ತಯಾರಿಸಿ ಮಾರಾಟವನ್ನು ಮಾಡ್ತಿದ್ದಾರೆ. 1,65,000 ಮಕ್ಕಳಿಗೆ ಗ್ಯಾಸ್ ಇಲ್ಲದೆ ಬಿಸಿಯೂಟ ತಯಾರಿಸಲಾಗ್ತಾ ಇದೆ. ಆತ್ಮನಿರ್ಭರತೆ ಮತ್ತು ಪರಿಸರ ಸ್ನೇಹಿ ಹೆಜ್ಜೆ ಇಟ್ಟಿರುವ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಗ್ಯಾಸ್ಗೆ ಗುಡ್ ಬೈ ಹೇಳಿ ಸ್ಟೀಮಿಂಗ್ ಮೂಲಕವೇ ಆಹಾರ ತಯಾರಿಸಿದ್ದಾರೆ. ಅದಮ್ಯ ಚೇತನ ಸಂಸ್ಥೆಯಿಂದ ಪ್ರತಿದಿನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲಾಗ್ತಾ ಇದೆ. ಹೀಗೆ 1,65,000 ಮಕ್ಕಳಿಗೆ ಅದಮ್ಯ ಚೇತನ ಊಟ ಕೊಡ್ತಾ ಇದೆ. ಬ್ರಿಕೆಟ್ಸ್, ಪೆಲೆಟ್ಸ್, ಬಯೋಗ್ಯಾಸ್ ಮತ್ತು ತೆಂಗಿನ ಚಿಪ್ಪು, ಈ 4 ಸಂಗತಿಗಳಿಂದ ನಾವು ಸಂಪೂರ್ಣವಾಗಿ LPG ನಿಲ್ಲಿಸಬೇಕು ಅಂತ 2009ರಿಂದ ಇಲ್ಲಿಯವರೆಗೆ ನಾನು ಅಂದರೆ ಮೊದಲೆಲ್ಲ ದಿನಕ್ಕೆ 50 ಸಿಲಿಂಡ್ರ್ ಉಪಯೋಗಿಸ್ತಾ ಇರುವಂಥ ಅಡುಗೆ ಮನೆ ಇದು. ಈಗ 2009ರಿಂದ ಇಲ್ಲಿ ಇವತ್ತಿನವರೆಗೆ 1 ಸಿಲಿಂಡ್ರು ನಮ್ಮ ಕಂಪೌಂಡಲ್ಲಿ ಬರದೇ ಇರುವಂಗೆ ನಾವು ನೋಡ್ಕೊಂಡಿದ್ದೀವಿ. ಮತ್ತು ಇದು ಸಾಧ್ಯ ಆಗಿದೆ. 2009 ಅಂದರೆ ಈಗ 17 ವರ್ಷ ಆಯಿತು. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮದಿಂದಾಗಿ ಮೈಸೂರಿಗೆ LPG ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಪರಿಣಾಮ ಮೈಸೂರಿನ ಗೋ ಗ್ಯಾಸ್ ಸ್ಟೋರೇಜ್ ಬಂದ್ ಆಗಿದ್ದು. ಗ್ಯಾಸ್ ಇಲ್ಲ ಅಂತ ನಿರ್ವಹಣಾ ಮಂಡಳಿ ನಾಮಫಲಕ ಹಾಕಿದ್ದು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೂ ಜನ ಪರದಾಡುವಂತಾಗಿದೆ. ಸೇಡಂ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯ ಸವಿತಾ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ಗಳನ್ನು ಕ್ಯೂನಲ್ಲಿಟ್ಟು ಗ್ರಾಹಕರು ಕಾಯ್ತಾ ಇದ್ದಾರೆ. LPG ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇನ್ನು ಸಿಲಿಂಡರ್ ಬೇಡಿಕೆ 3 ಪಟ್ಟು ಹೆಚ್ಚಾಗಿದೆ. ಗ್ಯಾಸ್ ಎಲ್ಲಿ ಖಾಲಿಯಾಗುತ್ತೋ ಅನ್ನೋ ಭಯದಲ್ಲಿ ಜನರು ಮುಗಿಬಿದ್ದು ಗ್ಯಾಸ್ ಆರ್ಡರ್ ಮಾಡ್ತಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ರಾಮ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಪ್ರತಿದಿನ ನಾವು 500 ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ವಿ. ಆದ್ರೀಗ ನಮಗೆ ಪ್ರತಿದಿನ 1,500 ಆರ್ಡರ್ಗಳು ಬರ್ತಾ ಇವೆ. ಹೀಗಾಗಿ ನಮಗೆ ಅಷ್ಟು ತರಿಸ್ಕೊಳ್ಳೋಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು. ನಮಗೆ ತೊಂದರೆ ಅಂತಂದರೆ ಮನೆ ಸಿಲಿಂಡರ್ದೇನು ತೊಂದರೆ ಆಗ್ತಾ ಇಲ್ಲ. ಮನೆ ಸಿಲಿಂಡರ್ ಏನು ಬರ್ತದೆ ಅಂದರೆ ಬುಕ್ಕಿಂಗ್ ಮಾಡ್ತಾರಲ್ಲ, ಅದು ಜಾಸ್ತಿ ಆಗ್ತದೆ. ಈಗ ನಮ್ಮದು 500 ಸಿಲಿಂಡರ್ ಸಪ್ಲೈ
ಒಂದು ಗಾಡೀಲಿ 504 ಸಿಲಿಂಡರ್ ಬರುತ್ತೆ. ಆ ಸಿಲಿಂಡರಲ್ಲಿ ಏನು ಮಾಡ್ತಾರೆ, ಈ ಬುಕ್ಕಿಂಗ್ ಕಸ್ಟಮರ್ ಇವಾಗೆಲ್ಲ ಪಬ್ಲಿಕ್ಕೆಲ್ಲ ಎದುರ್ಕೊಂಡು ಬುಕ್ಕಿಂಗ್ ಮಾಡೋದು ನಮ್ಮ 500-600 ಸಿಲಿಂಡರ್ ಬುಕ್ ಆಗುತ್ತೆ ಡೈಲಿ. ಇವಾಗ ಏನಂತಂದರೆ 2000-3000 ಹಿಂಗೆ ಬುಕ್ ಆಗ್ತಾಯಿದೆ. ಆವಾಗ ಏನಾಗ್ತದೆ, ಈಗ 500 ಮಾತ್ರ ಹೋಗ್ತದೆ, ಇನ್ನು 1500-2000 ಇದು ಹಂಗೆ ಪೆಂಡಿಂಗ್ ಉಳ್ಕೊತದೆ. ಆದ್ದರಿಂದ ಇವಾಗ ಒಂದು ಸ್ವಲ್ಪ LPG ಸಿಲಿಂಡರ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಸಿಲಿಂಡರ್ ಕಳ್ಳತನ ಹೆಚ್ಚಳವಾಗಿದೆ. ಮನೆಗಳಿಗೆ ಸಿಲಿಂಡರ್ ಸಪ್ಲೈ ಮಾಡುವಾಗ ಸಿಲಿಂಡರ್ ಕಳ್ಳತನ ಮಾಡಲಾಗ್ತದೆ. ಶ್ರೀರಾಮ್ಪುರದ ಬಳಿ ಮನೆಗಳಿಗೆ ಸಿಲಿಂಡರ್ ಸಪ್ಲೈ ಮಾಡುವಾಗ ಮನೆಯ ಒಳಗಡೆ ಸಿಲಿಂಡರ್ ಕೊಡಲಿಕ್ಕೆ ಹೋಗಿದ್ದಾಗ ಆಟೋದಲ್ಲಿದ್ದಂಥ 3 ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ. ನಾಗರಬಾವಿಯ ಕಲ್ಯಾಣ ನಗರದಲ್ಲೂ ಕೂಡ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಬೈಕ್ನಲ್ಲಿ ಬಂದು ಆರೋಪಿಗಳು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ. ಮತ್ತೊಂದು ಕಡೆ MG ರೋಡ್ ಬಳಿಯೂ ಕೂಡ ಕಳ್ಳತನ ಮಾಡಿದ್ದು ಕಳ್ಳನ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಗೋಡೌನ್ಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯಲ್ಲಿ ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಗೋಡೌನ್ ಪರಿಶೀಲನೆ ಮಾಡಲಾಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡದಂತೆ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಲ್ಲಾಪುರದಲ್ಲಿ ಅಡುಗೆ ಅನಿಲ ಕೊರತೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ವದಂತಿಗೆ ಯಾರೂ ಕಿವಿಗೊಡಬೇಡಿ. ಜಿಲ್ಲೆಯಲ್ಲಿ ಎಂದಿನಂತೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ಗ್ರಾಹಕರು ಆತಂಕ ಪಡುವಂತ ಅಗತ್ಯವಿಲ್ಲ. ಜಿಲ್ಲೆಯಲ್ಲಿ ಬರೋಬ್ಬರಿ 11,355 ಗ್ಯಾಸ್ ಸಿಲಿಂಡರ್ಗಳು ದಾಸ್ತಾನು ಲಭ್ಯವಿದೆ ಅಂತ DC ಪ್ರಭು ಜಿ ಹೇಳಿದ್ದಾರೆ. ಅಡಿಗೆ ಅನಿಲ ಅಭಾವ ಕುರಿತು ಆಹಾರ ಸಚಿವ KH ಮುನಿಯಪ್ಪ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ IOC, BPC, HPC, GAILನ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಪಾಲ್ಗೊಂಡಿದ್ದು, ಅಧಿಕಾರಿಗಳಿಗೆ ಸಚಿವ KH ಮುನಿಯಪ್ಪ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಮಸ್ಯೆ ಆಗದಂತೆ ಕ್ರಮ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ 2 ಶಿಪ್ಪು ಬಂದಿರೋದು ನನ್ನ ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ 1 ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಇದು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಈಗಾಗಲೇ 2 ಶಿಪ್. ಇನ್ನು ಪರಿಷತ್ನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಬಗ್ಗೆ ಶೂನ್ಯ ವೇಳೆಯಲ್ಲಿ ನಾಗರಾಜ್ ಯಾದವ್, ಐವಾನ್ ಡಿಸೋಜಾ ಪ್ರಸ್ತಾಪ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಈ ಸಮಸ್ಯೆ ಆಗಿದೆ. ಇದರಿಂದ ಜನರಿಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವಂತಹ ಸಚಿವ ಮುನಿಯಪ್ಪ, ಇಂದು ನಾನು ಮತ್ತು ಅಧಿಕಾರಿಗಳು ಸಭೆಯನ್ನು ಮಾಡಿದ್ದೇವೆ. ಹಾಸ್ಟೆಲ್, ಹಾಸ್ಪಿಟಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಎಸೆನ್ಷಿಯಲ್ ಏನಿದೆ ಆ ಅಡುಗೆ ಮಾಡ್ತಾರೆ. 1 ವಾರದ ಒಳಗಾಗಿ ಸಮಸ್ಯೆ ಬಗೆಹರಿಯಲಿದೆ ಅಂತ ಹೇಳಿದ್ದಾರೆ. PG ಹಾಸ್ಟೆಲ್ಗಳು ಮತ್ತು ಮನೆ ಬಾಡಿಗೆಯಲ್ಲಿ ವಾಸಿಸುತ್ತಿರುವ ಸುಮಾರು 30,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಾರ್ಯನಿರತರಿಗೆ ಊಟ ತಿಂಡಿ ಇಲ್ಲದೆ ಪರದಾಡುತ್ತಿರುವ ಪರಿಸ್ಥಿತಿ ಉದ್ಭವಿಸಿದ್ದು, ಬದಲಿ ವ್ಯವಸ್ಥೆಯಿಂದ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ರಜೆ ಘೋಷಿಸಬೇಕೆಂದು ಒತ್ತಾಯಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಗ್ಯಾಸ್ ಟ್ರಬಲ್ ಉಂಟಾದ ಸಮಸ್ಯೆಯಿಂದ ಕೂಡಲೇ ಪರಿಗಣಿಸಿ ತಿಂಡಿ ತಿನಸು ಊಟ ಸಿಗುವವರೆಗೆ ರಜೆ ಘೋಷಿಸಿ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡಬೇಕು. ಅನೇಕ ರಾಜ್ಯಗಳಲ್ಲಿ ಗೋಳು, ದೇಶಾದ್ಯಂತ ಹೆಚ್ಚಿದ ಗ್ಯಾಸ್ ಟ್ರಬಲ್, ಹೋಟೆಲ್ ಜೊತೆ PG, ಆಸ್ಪತ್ರೆ, ದೇಗುಲ, ಇಂದಿರಾ ಕ್ಯಾಂಟೀನಿಗೂ ತಟ್ಟಿದ ಬಿಸಿ. 30% ಹೋಟೆಲ್ಗಳು ಬಂದು, ಕೆಲವೆಡೆ ಮೆನು ಚೇಂಜ್, PGಗಳಲ್ಲಿ ಊಟ ಕಟ್, ಆಟೋಗಳಿಗೂ ಗ್ಯಾಸ್ ಇಲ್ಲದೆ ಕಷ್ಟ. ಇಲ್ಲಿ ಸಿಲಿಂಡರ್ನ ಡಬಲ್ ಬೆಲೆಗೆ ಮಾರ್ತಾರೆ ಅಂತ ಕಮಿಷನರ್ ಕೂಡ ಈಗಾಗಲೇ ನಾವು ಪೊಲೀಸ್ ಕಮಿಷನರ್ ಕೂಡ DGP ಅವ್ರಿಗೂ GP ಅವ್ರಿಗೂ ಕೂಡ ಹೇಳಿದ್ದೇವೆ. ತಕ್ಷಣ ಇದರ ಮೇಲೆ ವಾಚ್ ಮಾಡಬೇಕು ಮತ್ತು ಇದನ್ನು ಯಾವುದೇ ಕಾರಣದಲ್ಲಿ ಈ ರೀತಿ ಕಾಳು ಸಂತೆಗೆ ಹೋಗಬಾರ್ದು ಸಿಲಿಂಡರ್ಸ್ ಅನ್ನು. ರಾಜ್ಯದಲ್ಲಿ LPG ಕೊರತೆ ವಿಚಾರದ ಬಗ್ಗೆ ಮಾತನಾಡಿದ ಮಾಜಿ CM ಬಸವರಾಜ ಬೊಮ್ಮಾಯಿ, ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಎಲ್ಲ ಕಡೆ ಸಮಸ್ಯೆ ಇದೆ. ಖತಾರ್, ಅರೇಬಿಯನ್ ಇಂದ ಗ್ಯಾಸ್ ಬರುತ್ತೆ. ಪೆಟ್ರೋಲ್ ಬೇರೆ ದೇಶಗಳಿಂದ ಬರಲಿದೆ. ಇನ್ನು 4-5 ದಿನಗಳ ನಂತರ ಇಲ್ಲಿಗೆ ಗ್ಯಾಸ್ ಬರಲಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಎಲ್ಲ ರಾಜ್ಯದಲ್ಲೂ ಇದೆ. ಈಗ ಪೆಟ್ರೋಲ್ಗೆ ಹೆಂಗೆ ಈಗ ಕ್ರೂಡ್ ಆಯಿಲ್ ಕ್ಲಿಯರ್ ಆಗಿದೆ, ಹಾಗೆ ಸ್ವಲ್ಪ ಅಲ್ಲಿ ಕತಾರು ಮತ್ತು ಇತರ ಅರೇಬಿಯನ್ ದೇಶದಲ್ಲಿ ಗ್ಯಾಸ್ ಬರುವಂಥದ್ದು, ನಮ್ಮ ರಾಜ್ಯದ ಸ್ಟೇಟ್ನಿಂದ ಬರುವಂಥದ್ದು ಕ್ಲಿಯರ್ ಆಗಿದೆ. ಅಲ್ಲಿಂದ ಶಿಪ್ಸ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈಗಾಗಲೇ ಆ ಸ್ಟ್ರೇಟ್ನಿಂದ ಬರದೇ ಇರುವಂಥ ದಾರಿಯಿಂದ LPG ತರೋದಕ್ಕೆ ಈಗಾಗಲೇ 4-5 ಕಂಟ್ರಿಗಳಿಗೆ ಸಂಪರ್ಕ ಮಾಡಿ ಇಂಟೆಂಟ್ ಮಾಡಿದ್ದಾರೆ. ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತದೆ. ಇದು ಕರ್ನಾಟಕ ಕಮರ್ಷಿಯಲ್ LPGಯಲ್ಲಿ ಬುಕ್ಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕ್ಕಿಂಗಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದರೆ ಒಂದು ಲಿಮಿಟೇಷನನ್ನು ಹಾಕಿದ್ದು ಬಿಟ್ಟರೆ
ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಪಿ ಜಿ ಸಪ್ಲೈ ಆಗ್ತಾಯಿದೆ ಮತ್ತು ಬುಕ್ ಮಾಡಿದ ನಂತರ 2.5 ದಿವಸ ಮೊದಲೇನಿತ್ತು ಅಷ್ಟೇ ಸಮಯದಲ್ಲಿ ಆಗ್ತಾಯಿದೆ. ಆದ್ದರಿಂದ ಯಾರೂ ಪ್ಯಾನಿಕ್ ಬುಕ್ಕಿಂಗನ್ನು ಮಾಡುವಂಥ ಅವಶ್ಯಕತೆ. ಇರಾನ್ ಇಸ್ರೇಲ್ ವೈಮಾನಿಕ ಯುದ್ಧದಿಂದಾಗಿ ದೇಶದಾದ್ಯಂತ LPG ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ರಸ್ತೆಯಲ್ಲೇ ಒಲೆಯನ್ನು ಹಚ್ಚಿದಂಥ ಪ್ರತಿಭಟನಾಕಾರರು ಟೀ ಮಾಡಿದ್ದಾರೆ. ಒಡಿಶಾ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಮಾರ್ಚ್ 16ರಂದು ಚುನಾವಣೆ ನಡೆಯಲಿದೆ. ಇನ್ನು ಅಡ್ಡ ಮತದಾನದ ಭೀತಿಯಿಂದಾಗಿ ಒಡಿಶಾದ ಕೈ ಶಾಸಕರು ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಆಗಮಿಸಿದ್ದಾರೆ. 16ಕ್ಕೂ ಅಧಿಕ ಶಾಸಕರು ರಾಜ್ಯಕ್ಕೆ ಬಂದಿದ್ದಾರೆ ಎನ್ನಲಾಗಿದ್ದು, ರೆಸಾರ್ಟ್ ಸುತ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು, ರೆಸಾರ್ಟ್ ಒಳಗೆ ಬೇರೆಯವರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ DCM DKಶಿ ಅವರು ಯಾಕೆ ಬಂದಿದ್ದಾರೋ ಗೊತ್ತಿಲ್ಲ, ಅಸೆಂಬ್ಲಿ ಮುಗಿಸ್ಕೊಂಡು ಅವರನ್ನ ಭೇಟಿ ಆಗ್ತೇನೆ ಅಂತ ಹೇಳಿದರು. ಅವರೆಲ್ಲ ಬಂದಿದ್ದಾರೆ, ಮೈಸೂರು ನೋಡಬೇಕು ಅಂತ ಅವ್ರಿಗೆ ಆಸೆ ಇದೆ. ಸ್ವಲ್ಪ ಎಲ್ಲ ಆರಾಮಾಗಿರೋ ಜಾಗ ಬೇಕು ಅಂತ ಅದಕ್ಕೆ ಅಲ್ಲಿ ಹೇಳಿದ್ವಿ. ಪಾರ್ಟಿ ಏನು ಹೇಳಿದ್ರು ಅದನ್ನು ಮಾಡಬೇಕಲ್ಲ. ಎಲ್ಲ ದೇಶದ ಎಲ್ಲ ರಾಜ್ಯದಲ್ಲೂ ಇದೆಲ್ಲ ನಡೀತಾ ಇರೋದು. ಸೊ ಬಂದಿದ್ದಾರಂತೆ, ನಾನು ಭೇಟಿ ಮಾಡ್ತೀನಿ. ನನ್ನ ಟೈಮ್ ಕೇಳಿದ್ರು ಇಲ್ಲಿ ಬರೋಕ್ಕೆ ಹೋಗ್ಬಿಡಿ, ಅಸೆಂಬ್ಲಿ ಇದೆ ಅಂತ ಹೇಳಿದೆ. ಅಸೆಂಬ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ. ಸರ್, ಈ ಥರ ಟ್ರಬಲ್ ಆದಾಗೆಲ್ಲ ಸಮಸ್ಯೆಗೆ ತಲೆ ಕೊಡ್ತೀರಿ ಅನ್ನುವಂಥದ್ದು ಸರ್. ಆದರೆ ನಿಮ್ಮ ಸಮಸ್ಯೆನೇ ಪರಿಹಾರ ಆಗಲಿಲ್ಲ. ಕಾಲ ನಿರ್ಣಯ ಮಾಡಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. DCM DKಶಿ ನೇತೃತ್ವದಲ್ಲಿ ನಡೆದಂಥ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರಿಂದಲೂ ಕೂಡ ಔತಣಕೂಟ ಆಯೋಜನೆ ಮಾಡಲಾಗಿದೆ. ಸೋಮವಾರ ಕಾಂಗ್ರೆಸ್ ಶಾಸಕರಿಗೆ CM ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಅಧಿವೇಶನ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು CM ಅಧಿಕೃತ ನಿವಾಸ ಕಾವೇರಿಯಲ್ಲೇ ಔತಣಕೂಟ ಆಯೋಜನೆ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂಥ ಸಚಿವ ರಾಮಲಿಂಗಾರೆಡ್ಡಿ, CM ಸೋಮವಾರ ಸಂಜೆ 7:30ಕ್ಕೆ ಸಭೆ ಕರೆದಿದ್ದಾರೆ. 16 ಸಚಿವರಿಗೆ ಮಾತ್ರ ಸಭೆಗೆ ಕರೆದಿದ್ದಾರೆ. ಇನ್ನು ಬೇರೆ ಯಾರನ್ನು ಕರೀತಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಹಿರಿಯ ಕಾಂಗ್ರೆಸ್ ಶಾಸಕರ ಸಭೆ ಹಾಗೂ ದೆಹಲಿಗೆ ಹೋಗುವ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ರಾಜಕಾರಣಕ್ಕೆ ಬಂದಾಗ ಶಾಸಕನಾಗಬೇಕು, ಸಚಿವನಾಗಬೇಕು, ಮತ್ತೊಂದಾಗಬೇಕು ಅಂತ ಆಸೆಗಳು ಇರುತ್ತೆ. ಇಲ್ಲಾಂದ್ರೆ ರಾಜಕಾರಣಕ್ಕೆ ಯಾಕೆ ಬರ್ತಾರೆ ಹೇಳಿ? ಯಾವುದೇ ಹುದ್ದೆಗೆ ಸೇರಿದ್ರೂ ಪ್ರಮೋಷನ್ಗಳು ಇದ್ದೇ ಇರುತ್ತೆ. ಹಾಗೆ ರಾಜಕಾರಣದಲ್ಲೂ ಕೂಡ ಇದೇ ರೀತಿ ಶಾಸಕರಾದವರು ಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಆಸೆ ಹೊಂದಿರ್ತಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ DCM DK ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಸಂಪುಟ ಪುನಾರಚನೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಕಾಂಗ್ರೆಸ್ನ 30 ಶಾಸಕರು ದೆಹಲಿಗೆ ತೆರಳಿಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 26ರಂದು ರಾತ್ರಿ ಬೆಂಗಳೂರಿಂದ ದೆಹಲಿಗೆ ತೆರಳಿಕ್ಕೆ ಹಿರಿಯ ಶಾಸಕರು ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆ ನಡೆದಂಥ ಶಾಸಕರ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕಲಿಕ್ಕೆ ಶಾಸಕರು ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಮಾನ ಮನಸ್ಸುಳ್ಳಂಥ ಹಿರಿಯ ಶಾಸಕರು ಸೇರಿದ್ವು. 2028ಕ್ಕೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಮಗೂ ಮಂತ್ರಿಗಿರಿ ಸ್ಥಾನ ಕೊಡಬೇಕು. ಅದಕ್ಕೆ 26ರಿಂದ 27 ಶಾಸಕರು ಸೇರಿದ್ದೇವೆ. ಬೌರಿಂಗ್ ಕ್ಲಬ್ನಲ್ಲಿ ಎಲ್ಲರೂ ಸಭೆಯನ್ನ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಅಶೋಕ್ ಪಟ್ಟಣ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಜೆಟ್ ವಿಚಾರವಾಗಿ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, 5 ಬೆರಳು ಕೂಡ ಸಮನಾಗಿರೋದಿಲ್ಲ. ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ. ಶಾಸಕ ಇಕ್ಬಾಲ್ನ ಪಕ್ಷದಿಂದ ಹೊರಗೆ ಹಾಕಿದರೆ ಒಳ್ಳೆಯದಾಗುತ್ತೆ ಎಂದಿದ್ದಾರೆ. ಇನ್ನು ಇದೇ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಾವೇನೇ ಮಾತನಾಡಿದರೂ ಕೂಡ ವ್ಯಕ್ತಿಗಳಾಗಿ ಮಾತ್ರ ಇರ್ತೇವೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ. ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಪಕ್ಷದ ಇತಿಮಿತಿಯ ಒಳಗೆ ನೀಡಿದರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಯನ್ನ ಮೀರಿ ಹೇಳಿಕೆ ನೀಡಿದರೆ ಹೈಕಮಾಂಡ್ ಗಮನಿಸ್ತಾರೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ DCM DKಶಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರೊಳ್ಯ ಕಾಲೋನಿ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಕಷ್ಟಪಡಬೇಕಾಗಿದೆ. ರಸ್ತೆಗಾಗಿ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ವಂತೆ. ಇನ್ನು ಮಳೆಗಾಲದಲ್ಲಂತೂ ರಸ್ತೆ, ಸೇತುವೆ ಇಲ್ಲದೆ ಅಕ್ಕಪಕ್ಕದ ಗ್ರಾಮಗಳ ಸಂಪರ್ಕ ಕಡಿತವಾಗಿ ರೋಗಿಗಳನ್ನು ಹೊತ್ತುಕೊಂಡೇ ಆಸ್ಪತ್ರೆಗೆ ಸಾಗಬೇಕು. ಕೂಡಲೇ ನಮಗೆ ಮೂಲಸೌಕರ್ಯ ಒದಗಿಸಿ ಅಂತ ಸ್ಥಳೀಯರು ಮನವಿಯನ್ನು ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಕುರಿತಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಾಗಿದೆ. ಹೈಕಮಾಂಡ್ಗೆ ಕಳಿಸುವಂತ 3 ಸಂಭಾವ್ಯರ ಹೆಸರುಗಳ ಪೈಕಿ ಮೊದಲ ಹೆಸರು ವೀರಣ್ಣ ಚರ್ತಿಮಠ ಹೆಸರು ಕಳಿಸಲಿಕ್ಕೆ ಕೋರ್ ಕಮಿಟಿ ತೀರ್ಮಾನ ಮಾಡಲಾಗಿದೆ. ಮತ್ತೊಂದು ಕಡೆ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ಗೆ ಒಮ್ಮತ ಮೂಡಿಲ್ಲ.
ಒಳ ಮೀಸಲಾತಿ ವಿಚಾರವಾಗಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ರಾಜ್ಯ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾನೇ ಇದೆ ಅಂತ ಆರೋಪಿಸಿದ್ದಾರೆ. ಒಳ ಮೀಸಲಾತಿ ಬೇಡ ಎಂಬ ಕಾರಣಕ್ಕೆ ಗೊಂದಲ ಸೃಷ್ಟಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಬೈರತಿ ಸುರೇಶ್ರನ್ನ ಶಾಸಕ ಜಿಟಿ ದೇವೇಗೌಡ ಎರಡನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದಂಥ ಬೈರತಿ ಸುರೇಶ್, ಹೀಗೆಲ್ಲ ಹೇಳಿ ಇರುವಂತ ಮಂತ್ರಿ ಸ್ಥಾನವನ್ನ ತೆಗೆಸ್ಬಿಡ್ತೀರಾ, ಸುಮ್ನಿರಿ ಅಂತ ಹೇಳಿದರು. ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ, ಅದರಲ್ಲೂ ಬಯಸಿ ಮಹಿಳೆಯೊಬ್ಬರಿಗೆ ಬೆಂಗಳೂರು ಸಿಟಿ ಪೊಲೀಸರ ಹೆಸರಲ್ಲೇ ಡಿಜಿಟಲ್ ಅರೆಸ್ಟ್ಗೆ ಯತ್ನಿಸಲಾಗಿದೆ. ನಿಮ್ಮ ತಾಯಿ ಇಲ್ಲೀಗಲ್ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನಕಲಿ ದಾಖಲೆ ಕಳಿಸಿದ್ದಾರೆ. ದಾಖಲೆ ನೋಡಿ ಅನುಮಾನಗೊಂಡ ಮಹಿಳೆ ಅಸಲಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐರಾವತ ಬಸ್ ಹಾಗೂ ಇನೋವಾ ಕಾರ್ ಮಧ್ಯೆ ಅಪಘಾತ ಸಂಭವಿಸಿದೆ. ದಾವಣಗೆರೆ ಚಿತ್ರದುರ್ಗ NH48 ರ ವಿಜಾಪುರ ಎಂಬಲ್ಲಿ ಕಾರ್ ಅಪಘಾತವಾಗಿದೆ. ಘಟನಾ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ವಿಜಾಪುರ ಗೇಟಲ್ಲಿ ಕಲಘಟಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಮಲೆನಾಡು ಪ್ರದೇಶವಾಗಿದ್ರೂ ಕೂಡ ನೀರಿಗೆ ಹಾಹಾಕಾರ ಬಂದೊದಗಿದೆ. ನಿರ್ವಹಣೆ, ಕರೆಂಟ್ ಸಮಸ್ಯೆಯಿಂದ ನೀರಿನ ಕೊರತೆ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಹುತೇಕ ಕಡೆ 6 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗ್ತದೆ. ಹೀಗಾಗಿ ಕನಿಷ್ಠ 3 ದಿನಕ್ಕೊಮ್ಮೆ ಆದರೂ ನೀರು ಕೊಡಿ ಸ್ವಾಮಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಿಟ್ಟರೆ 4 ದಿವಸ ಬಿಡ್ತಾರೆ, ಇಲ್ಲಿ ಕ್ಯಾಂಡು ಸರಿ 10 ದಿವಸ ಹಿಂಗೆ ಹೋಗ್ತಾವ್ರಿ. ನೀರು ಬಿಟ್ಟರು ಸಣ್ಣ ಬಿಡ್ತಾರೆ. ನೀರು ಜೋರು ಬಿಟ್ರೆ ಸ್ವಲ್ಪ ಸಮಾಧಾನ ಆಕೈತಿ, ನೀರು ತುಂಬಾಕೈತಿ. ಇಲ್ಲದ ನೀರು ಬಿಡೋಂಗಿಲ್ಲ ರೀ, ಬೋರು ಇಲ್ಲ ಇಲ್ಲಿ. ನೀರು ತುಂಬ್ಕೋಬೇಕಂದ್ರೆ ನೀರಿನ ಸಮಸ್ಯೆ ಭಾಳ ಬಿಟ್ಟೈತ್ರಿ. ಇಲ್ಲಿ ಸುಮಾರು ಇಲ್ಲಿ ಬಂದಾಗಿಂದ ಹಂಗೆ ಇತ್ತು ಬಿಡ್ರಿ. 1 ದಿವಸದಲ್ಲ 2 ಸಲ ಅವ್ರು ಹೇಳಿ ಬೇಜಾರ ಬಿಟ್ಟೈತೆ ನಮಗೂ. ಪಟ್ಟಮಚದವ್ರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಹ್ಞೂ ಅಂತಾರಿ. ಮತ್ತು ಅದಕ್ಕೆ ರೀ ಸಚಿವರು ನಮ್ಮವ್ರು ಇದ್ರೂ ಅವ್ರು ಹೇಳ್ಬೇಕಲ್ರಿ, ಅಲ್ಲಿ ಹೇಳಿದ್ರೆ ಆಕೈತಿ ಕೆಲಸ, ಇಲ್ಲಾಂದ್ರೆ ಇಲ್ಲ. ಒಂದು 6 ದಿನ ಆದರೂ ಆತ್ರಿ, 8 ದಿನ ಆದರೂ ಆತ್ರಿ. ಟೈಮೇ ಇಲ್ಲರಿ. ಅದು ಬೆಳಗ್ಗೆ ಆದ್ರೆ ಬೆಳಗ್ಗೆ, ಸಂಜೆ ಆದ್ರೆ ಸಂಜೆ. ನೀರಿನ ದಾರಿ ಕಾಯದ ನೋಡ್ರಿ. ಒಂದು ದಿನ ಬಿಟ್ಟರೆ ನಾವು ನೀರು ಬಿಟ್ಟರೆ ನೀರೇ ಇಲ್ಲರಿ. ಮತ್ತು ಎಲ್ಲಿ ಕೆರೆಗೆ ಹೋಗ್ಬೇಕನ್ನಗಲ್ರಿ. ಒಂದು ಬೋರ್ ಅದಾವ ಅನ್ನಲ್ರಿ. ಮತ್ತಿಲ್ಲೇ ಬಟ್ ನೀರಿನ ದಾರಿ ಕಾಯ್ಕೊಂಡು ಕುಂದ್ರೋದು ನೋಡ್ರಿ. 4 ದಿನಕ್ಕೊಮ್ಮೆ ಮೇಲ್ಪಟ್ಟು 5 ದಿನಕ್ಕಾದ್ರೂ ಬಿಡ್ತಾರೆ, 6 ದಿನಕ್ಕಾದ್ರೂ ಬಿಡ್ತಾರೆ. ಮಹಿಳೆಯರಿಗೆ ಕಡ್ಡಾಯ ಮುಟ್ಟಿನ ರಜೆ ಕಾನೂನು ತರುವ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ಉದ್ಯೋಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು, ಮಹಿಳೆಯರನ್ನು ನೇಮಿಸಿಕೊಳ್ಳಲು ಹಿಂಜರಿಯಬಹುದು ಮತ್ತು ಮಹಿಳೆಯರಲ್ಲಿ ಕೀಳರಿಮೆ ಬೆಳೆಯಬಹುದು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಾರ್ಗಿಲ್ನ ಡ್ರಾಸ್ ಪಟ್ಟಣದಲ್ಲಿ ತೀವ್ರ ಹಿಮಪಾತವಾಗ್ತಾ ಇದ್ದು, ಹಿಮದಿಂದ ರಸ್ತೆಗಳೆಲ್ಲ ಕಾಡದಂತಾಗಿದೆ. ಬೇಸಿಗೆಯಲ್ಲೂ ಕೂಡ ಹಿಮಪಾತವಾಗಿದ್ದು, ಮಕ್ಕಳು ಹಿಮದಲ್ಲಿ ಆಟವಾಡಿ ಎಂಜಾಯ್ ಮಾಡಿದ್ದಾರೆ. ಸ್ಥಳೀಯ ಆಡಳಿತದಿಂದ ಹಿಮ ತಿರುವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ.